ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು ಪರಮ ಪಾವನ ಮಂತ್ರವಿದು ಭಾಗ್ಯಗಳಿದ್ದರೂ ಚಿಂತೆ ಕಾಡಿದೆ ದಶರಥನ ಮನದಲ್ಲಿ ಮೂವರು ಪತ್ನಿಯರಿದ್ದರು ಮಗುವನ್ನು ಪಡೆಯದೇ ಇರುವಲ್ಲಿ ಗುರುಗಳ ಸಲಹೆ ಮೇರೆಗೆ ಮಾಡಿದ ರಾಜನು ಯಾಗವನು ದೇವನ ದಯದಿ ಪಡೆದನು ಶುಭ ಸಂತಾನ ಭಾಗ್ಯವನು ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು ಸಕಲ ನೀತಿಗಳು ಧರ್ಮದ ಸೂತ್ರವ ತಿಳಿಸುವ ಮಹಾಕಾವ್ಯವಿದು ಶ್ರೀರಾಮಾಯಣ ಕಾವ್ಯವಿದು ಪರಮ ಪಾವನ ಮಂತ್ರವಿದು ಪರಮ ಪಾವನ ಮಂತ್ರವಿದು ಪರಮ ಪಾವನ ಮಂತ್ರವಿದು ಸೋದರ ರಾಮಚಂದ್ರ, ಸೋದರ ಶತ್ರುಘ್ನ, ಕುಳಿತು. ಸೋದರ, ನಿನ್ನ ದರ್ಶನದಿಂದ ನಾನು ಧನ್ಯನಾದೆ. ನಿನ್ನ ಆಗಮನದಿಂದ ನನಗೂ ಅತೀವ ಆನಂದ ಉಂಟಾಗಿದೆ. ನೀನು ಸೌಖ್ಯವೇ? ನಾನು ಸೌಖ್ಯವಾಗಿದ್ದೇನೆ. ನಿನ್ನ ಆಜ್ಞೆಯಂತೆ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದ್ದೇನೆ. ಆ ದುಷ್ಟ ಲವಣಾಸುರನ ಸಂಹಾರವಾಯಿತು. ನಿನ್ನಿಂದ ಆ ಕಾರ್ಯವಾಗುವುದೆಂದು ನನಗೆ ನಂಬಿಕೆ ಇತ್ತು. ನೀನು ನೀಡಿದ ದಿವ್ಯಾಸ್ತ್ರದಿಂದಲೇ ಅದು ಸಾಧ್ಯವಾಯಿತು ಸೋದರ. ರಾಜಧಾನಿ ಮಧುಪುರಿಯನ್ನು ನೀನು ಉತ್ತಮ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿರುವೆ ಅಲ್ಲವೇ? ಅದನ್ನು ಪುನರ್ ನಿರ್ಮಾಣ ಮಾಡಿದ್ದೇನೆ. ಅದೀಗ ಸುಂದರವಾದ ನಗರವಾಗಿದೆ. ಅದಕ್ಕೆ ಇಷ್ಟು ದೀರ್ಘಕಾಲ ಕಳೆಯಿತು. ಆದರೆ ಏಕೆ ನಿಲ್ಲಿಸಿದೆ? ಏನೆಂದು ಹೇಳು ಸೋದರ. ನಿನ್ನ ದರ್ಶನವಿಲ್ಲದ 12 ವರ್ಷಗಳು ನನ್ನ ಪಾಲಿಗೆ ಬಹಳ ಕಠೋರವಾಗಿದ್ದವು. ನಾನು ನಿನ್ನನ್ನು ಬಹಳ ನೆನಪು ಮಾಡಿಕೊಳ್ಳುತ್ತಿದ್ದೆ. ಇನ್ನು ಹೆಚ್ಚು ಕಾಲ ನಿನ್ನಿಂದ ದೂರವಿರಲು ಬಯಸುವುದಿಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಮತ್ತೆ ಮಧುಪುರಿಗೆ ಹೋಗುವುದಿಲ್ಲ. ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಶತ್ರುಘ್ನ, ಕ್ಷತ್ರಿಯನಾದವನಿಗೆ ಇಂತಹ ಅತಿ ವ್ಯಾಮೋಹ ಸಮ್ಮತವಲ್ಲ. ಅಂದರೆ ಇನ್ನು ಮುಂದೆ ನಾನು ಮಧುಪುರಿಯಲ್ಲೇ ಇರಬೇಕೆ? ಹೌದು, ಅದು ಈಗ ನಿನ್ನ ರಾಜ್ಯ. ನೀನೇ ರಾಜನಾಗಿ ಆ ನಗರವನ್ನು ಪಾಲಿಸುವುದು ನಿನ್ನ ಕರ್ತವ್ಯ. ನಿನ್ನನ್ನು ಕಾಣದೆ ನಾನು ಹೇಗಿರಲಿ ಸೋದರ? ಶತ್ರುಘ್ನ, ನೀನು ವಿಷಾದ ಪಡಬೇಡ. ನೀನು ನನಗೆ ಪ್ರಾಣಪ್ರಿಯ. ಆದರೆ ನಮ್ಮ ಕರ್ತವ್ಯ ದೊಡ್ಡದು. ನೀನು ಸದಾ ನನ್ನ ಹೃದಯಕ್ಕೆ ಹತ್ತಿರವಾಗಿರುತ್ತೀಯ. ನೀನು ಯಾವಾಗ ಬೇಕಾದರೂ ನನ್ನನ್ನು ನೋಡಲು ಬರಬಹುದು. ಧರ್ಮ ಪಾಲನೆ, ಪ್ರಜಾಪಾಲನೆ ನನಗೆ ಎಷ್ಟು ಮುಖ್ಯವೆಂದು ನಿನಗೆ ತಿಳಿದಿದೆಯಲ್ಲವೇ? ನೀನು ಕೆಲವು ಕಾಲ ಅಯೋಧ್ಯೆಯಲ್ಲಿದ್ದು ಮಧುಪುರಿಗೆ ತೆರಳು. ಹಾಗೆ ಆಗಲಿ ಸೋದರ. ನಿನಗೆ ಮಂಗಳವಾಗಲಿ. ಅಗಸ್ತ್ಯ ಮುನೀಂದ್ರ, ನಾನು ನನ್ನ ಪತ್ನಿಯ ಸಲುವಾಗಿ ಬ್ರಹ್ಮವಂಶದಲ್ಲಿ ಜನಿಸಿದ ರಾವಣನನ್ನು ಕೊಂದಿದ್ದು ಪಾಪವೆನಿಸುತ್ತಿದೆ. ನನಗೇನು ಬ್ರಹ್ಮ ಹತ್ಯೆ ದೋಷವನ್ನು ನಾನು ಹೊತ್ತುಕೊಂಡಿದ್ದೇನೆ ಎನಿಸುತ್ತದೆ. ಆ ದೋಷವನ್ನು ಪರಿಹರಿಸುವ ಪವಿತ್ರ ತೀರ್ಥ ಎಲ್ಲಿದೆ? ಆ ಪಾಪ ಪರಿಹಾರಕ್ಕೆ ಸೂಕ್ತವಾದ ಯಾವುದಾದರೂ ಯಜ್ಞ, ದಾನ, ತಪಸ್ಸು ಇದೆಯೇ? ಇದ್ದರೆ ಅದು ಯಾವುದೆಂದು ಮಹಾತ್ಮರಾದ ನಿಮ್ಮಿಂದ ತಿಳಿಯಲೆಂದು ಬಂದಿದ್ದೇನೆ. ರಾಮಚಂದ್ರ, ದುಷ್ಟರನ್ನು ನಾಶ ಮಾಡಿದ ನಿನಗೆ ಬ್ರಹ್ಮಹತ್ಯಾ ದೋಷ ತಾಕುವುದಿಲ್ಲ. ಪರಮಪುರುಷನಾದ ನಿನ್ನ ನಾಮಸ್ಮರಣೆಯಿಂದಲೇ ಎಲ್ಲ ಪಾಪಗಳು, ದೋಷಗಳು ನಿವಾರಣೆಯಾಗುತ್ತವೆ. ನಿನ್ನ ಪತ್ನಿ ಸೀತೆ ಮಹಾಪತಿವ್ರತೆ. ಅವಳ ನಾಮಸ್ಮರಣೆಯಿಂದಲೇ 1000 ಪಾಪಗಳು ನಿವಾರಣೆಯಾಗುತ್ತವೆ. ರಾವಣನೂ ಕೂಡ ರಾಕ್ಷಸನಲ್ಲ.
ಋಷಿ ಶಾಪದಿಂದಲೇ ಅವನು ದೈತ್ಯನಾಗಿ ಹುಟ್ಟಿದ್ದು. ಅವನ ಶಾಪ ವಿಮೋಚನೆಗೆ ನೀನೇ ದಾರಿ ಮಾಡಿಕೊಟ್ಟು ಉಪಕಾರವನ್ನೇ ಮಾಡಿರುವೆ. ನಿನ್ನ ಚಿಂತೆಯನ್ನು ಬಿಡು. ಮುನೀಂದ್ರ, ಪಾಪಗಳು ಎರಡು ವಿಧವಾಗಿವೆ. ಒಂದು ತಿಳಿದು ಮಾಡಿದ ಪಾಪ, ಇನ್ನೊಂದು ತಿಳಿಯದೆ ಮಾಡಿದ ಪಾಪ. ತಿಳಿಯದೆ ಮಾಡಿದ ಪಾಪ ಪಶ್ಚಾತ್ತಾಪದಿಂದ ಪರಿಹಾರವಾಗುತ್ತದೆ. ಆದರೆ ತಿಳಿದು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕಾಗಿ ಯಾವುದಾದ್ರೂ ಮಾರ್ಗವಿದ್ದರೆ ಅದನ್ನು ನನಗೆ ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಗುರುದೇವ. ರಾಮಚಂದ್ರ, ನಿನಗೆ ತಿಳಿಯದೇ ಇರುವುದು ಏನಿದೆ? ಆದರೂ ನೀನು ಕೇಳಿದೆ ಎಂದು ತಿಳಿಸುತ್ತೇನೆ. ಯಾಗ ಮಾಡುವುದರಿಂದ ಸರ್ವ ಪಾಪಗಳು ನಿವಾರಣೆಯಾಗುತ್ತವೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ನಿನ್ನಂತ ಐಶ್ವರ್ಯವಂತ ಮಹಾರಾಜರು ಯಾಗವನ್ನು ಮಾಡಬಲ್ಲರು. ಹಿಂದೆ ನಿನ್ನ ವಂಶದ ದಿಲೀಪ ಚಕ್ರವರ್ತಿ ಯಾಗವನ್ನು ಮಾಡಿದ್ದ. ಇಂದ್ರ ಯಾಗವನ್ನು ಮಾಡಿಯೇ ತನ್ನ ಪದವಿಯನ್ನು ಪಡೆದ. ಮನು, ಸಗರ, ಮರುತ ಮತ್ತು ಯಯಾತಿ ಇವರೆಲ್ಲರೂ ಯಾಗವನ್ನು ಮಾಡಿಯೇ ಉತ್ತಮ ಲೋಕಗಳನ್ನು ಪಡೆದರು. ನೀನು ಯಾಗವನ್ನು ಮಾಡು. ನಿನ್ನ ಒಬ್ಬೊಬ್ಬ ಸೋದರರು ಲೋಕಪಾಲಕರಂತಿದ್ದಾರೆ. ನಿನ್ನ ಯಾಗವನ್ನು ಯಶಸ್ವಿಗೊಳಿಸುತ್ತಾರೆ. ಯಾರಲ್ಲಿ? ಅಪ್ಪಣೆ ಪ್ರಭು. ನನ್ನ ಸೋದರರಾದ ಭರತ ಲಕ್ಷ್ಮಣರನ್ನು ಈಗಲೇ ಬಂದು ನನ್ನನ್ನು ಕಾಣುವಂತೆ ತಿಳಿಸಿ. ಹಾಗೇ ಆಗಲಿ ಪ್ರಭು. पावन जगन्मोहन गाना केळि केळि श्रीरामायण गाना राम लक्ष्मण भरत शत्रुघ्न दशरथ नंदनरू माते कौसल्य सुमित्रे कैके मडिलली बेಳೆದವರು ಕೇಳಿ ಕೇಳಿ ಶ್ರೀರಾಮಾಯಣ ಗಾನ ಕೇಳಿ ಕೇಳಿ ಶ್ರೀರಾಮಾಯಣ ಗಾನ ಆಟ ಪಾಠದಲ್ಲಿ ಧನುರ್ವಿದ್ಯೆಯಲ್ಲಿ ಬಾಲರು ಪ್ರೌಢಿ ತೋರಿದರು ಬಾಲಲೀಲೆಯಲ್ಲಿ ಸುಗುಣ ನೀತಿಯಲ್ಲಿ ಎಲ್ಲರ ಮನವನ್ನು ತಣಿಸಿದರು ಎಲ್ಲರ ಮನವನ್ನು ತಣಿಸಿದರು ಕೇಳಿ ಕೇಳಿ ಶ್ರೀರಾಮಾಯಣ ಗಾನ ಕೇಳಿ ಕೇಳಿ ಶ್ರೀರಾಮಾಯಣ ಗಾನ ಯಜ್ಞಕ್ಕೆ ಅಸುರರ ಪೀಡೆಯ ಕಳೆಯಲು ಅಯೋಧ್ಯೆಗೆ ಮುನಿ ವಿಶ್ವಾಮಿತ್ರ ಬಂದಿಹರು ಅಸುರ ಸಂಹಾರಕ್ಕೆ ಶ್ರೀರಾಮ ಲಕ್ಷ್ಮಣರ ಕರೆದೊಯ್ಯುವ ಸಂಗತಿ ತಿಳಿಸಿದರು ಕೇಳಿ ಕೇಳಿ ಶ್ರೀರಾಮಾಯಣ ಗಾನ ಕ್ರೂರ ರಾಕ್ಷಸರ ಪುಟ್ಟ ಬಾಲಕರು ಗೆಲ್ಲುವರೇ ಎನ್ನುತ್ತ ದಶರಥ ಚಿಂತೆಯ ಮಾಡಿದನು ಗುರುಗಳ ಸಾಂತ್ವನ ಕೇಳಿದ ಮೇಲೆ ಒಪ್ಪಿಗೆ ಕೊಟ್ಟಿಹನು ಮುನಿ ಜೊತೆ ರಾಮನು ದುಷ್ಟ ಸಂಹಾರಕ್ಕೆ ಹೊರಟಿಹನು ಮುನಿ ಜೊತೆ ರಾಮನು ದುಷ್ಟ ಸಂಹಾರಕ್ಕೆ ಹೊರಟಿಹನು ಕೇಳಿ ಕೇಳಿ ಶ್ರೀರಾಮ
ನಮ್ಮನ್ನು ನೆನಪು ಮಾಡಿಕೊಂಡೆಯ ಸೋದರ? ಭಟನ ಸಂದೇಶ ಬಂದ ಕೂಡಲೇ ಹೊರಟು ಬಂದೆವು. ನನ್ನ ಸೋದರರೊಂದಿಗೆ ಒಂದು ಮುಖ್ಯವಾದ ಚರ್ಚೆ ನಡೆಸಬೇಕಾಗಿದೆ. ಮಧುಪುರಿಗೆ ಹೋಗದಿದ್ದರೆ ಶತ್ರುಘ್ನನು ಬರುತ್ತಿದ್ದ. ಅವನು ಮಧುಪುರಿಗೆ ಹಿಂದಿರುಗಿ ಹೋಗಲು ನಾನೇ ಅವನಿಗೆ ಹೇಳಿದೆ. ಅವನಿಗೆ ನಂತರ ತಿಳಿಸೋಣ. ವಿಷಯವೇನೆಂದು ತಿಳಿಸು ಸೋದರ. ಸೋದರರೇ, ನಾನೀಗ ರಾಜರಾದವರಿಗೆ ಪ್ರತಿಷ್ಠೆಯ ಶ್ರೇಯಸ್ಕರವಾದ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದೇನೆ. ಧರ್ಮ ಸೇತು ರೂಪವಾದ ರಾಜಸೂಯ ಅಕ್ಷಯವಾದ ಫಲಗಳನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ನಿಮ್ಮ ಅಭಿಪ್ರಾಯವೇನು? ಸೋದರ, ಈಗ ರಾಜಸೂಯ ಯೋಗ ಮಾಡುವುದಕ್ಕೆ ಏನಾದರೂ ವಿಶೇಷ ಕಾರಣವಿದೆಯೇ? ನಾನು ಅರಿತೋ ಅರಿಯದೆಯೋ ಮಾಡಿದ ಪಾಪಗಳನ್ನು ನಿವಾರಿಸಿಕೊಳ್ಳಲು. ಎಲ್ಲಾದರೂ ಉಂಟೆ? ನಿನ್ನಿಂದ ಪಾಪ ಕಾರ್ಯವೆಂದರೇನು ಸಹೋದರ? ನೀನು ಯಾವ ಪಾಪ ಕಾರ್ಯವೂ ಮಾಡಿಲ್ಲ, ಮಾಡುವುದೂ ಇಲ್ಲ. ನಾವೇ ಹಾಗೆಂದುಕೊಳ್ಳುವುದೇಕೆ ಲಕ್ಷ್ಮಣ? ನೀವು ನನ್ನ ಆತ್ಮ ಸ್ವರೂಪರಾಗಿದ್ದೀರಿ. ನಿಮ್ಮ ಸಹಾಯದಿಂದಲೇ ನಾನು ಈ ರಾಜಸೂಯ ಯಾಗ ಮಾಡಲು ಬಯಸಿದ್ದೇನೆ. ಮಿತ್ರ ದೇವತೆ ಈ ರಾಜಸೂಯ ಯಾಗವನ್ನು ಮಾಡಿಯೇ ವರುಣ ಪದವಿಯನ್ನು ಪಡೆದುಕೊಂಡ. ಹೌದು, ಅದು ನಿಜ. ಧರ್ಮಜ್ಞನಾದ ಸೋಮದೇವತೆ ಈ ರಾಜಸೂಯವನ್ನು ಮಾಡಿ ಕೀರ್ತಿಶಾಲಿಯಾದ. ನಿನ್ನ ಮಾತು ನಿಜ ಸಹೋದರ. ಈಗ ನಾವು ಪಾರಮಾರ್ಥಿಕವಾಗಿ ಫಲದಾಯಕವಾದ ಯಾವ ಕಾರ್ಯವನ್ನು ಮಾಡಬೇಕೆಂದು ಸಮಾಲೋಚಿಸಿ ನಿರ್ಧರಿಸಬೇಕು. ಸೋದರ, ನಿನ್ನಲ್ಲೇ ಶ್ರೇಷ್ಠವಾದ ಧರ್ಮವು ಪ್ರತಿಷ್ಠಿತವಾಗಿದೆ. ಅಖಂಡ ಭೂಮಂಡಲವು ನಿನ್ನಲ್ಲೇ ಅಧಿಷ್ಠಿತವಾಗಿದೆ. ದೇವತೆಗಳೆಲ್ಲ ನಿನ್ನ ಬಗ್ಗೆ ಕೃಪಾದೃಷ್ಟಿಯುಳ್ಳವರಾಗಿದ್ದಾರೆ. ಯಶಸ್ಸು ಕೂಡ ನಿನ್ನಲ್ಲೇ ಮನೆ ಮಾಡಿದೆ. ಭೂಮಂಡಲದ ರಾಜರೆಲ್ಲರೂ ನಿನ್ನನ್ನು ಮಹಾತ್ಮನೆಂದು ಭಾವಿಸಿದ್ದಾರೆ. ಭರತ, ನೀನು ನನ್ನ ಸೋದರನಾಗಿ ಪ್ರೀತಿಯಿಂದ ನನ್ನ ಪ್ರಶಂಸೆ ಮಾಡುತ್ತಿರುವೆ ಅಷ್ಟೇ. ಇಲ್ಲ ಸೋದರ, ಇದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಲೋಕದ ಎಲ್ಲ ಜೀವಿಗಳ ಮೇಲೂ ಕರುಣೆಯುಳ್ಳವನಾದ ನೀನು ಇಂತಹ ಹಿಂಸಾ ಪ್ರಧಾನವಾದ ಯಜ್ಞವನ್ನು ಮಾಡುವುದೇಕೆ? ಏನಂದೆ? ಹಿಂಸ ಪ್ರಧಾನವಾದ ಯಜ್ಞವೇ? ಹೌದು ಸಹೋದರ, ಈ ಯಜ್ಞದಿಂದ ಭೂಮಂಡಲದ ಸಮಸ್ತ ರಾಜಕುಲಗಳೇ ನಾಶವಾಗಿ ಬಿಡಬಹುದು. ಬಲವಂತರಾದವರ ವಿರುದ್ಧ ಅಸೂಯೆಗೊಳ್ಳಲು ಕಾರಣವಾಗುತ್ತದೆ. ಈಗ ನಿನ್ನ ಬಗ್ಗೆ ಸದಭಿಮಾನವುಳ್ಳ ರಾಜರು ಈ ಯಜ್ಞದ ಕಾರಣದಿಂದ ಅಸಹನೆಗೊಳ್ಳಲು ನಾವೇ ಅವಕಾಶ ನೀಡಿದಂತಾಗುತ್ತದೆ. ಲಕ್ಷ್ಮಣ, ಭರತ, ನಿಮ್ಮ ಮಾತುಗಳು ಸಕಾರಣವಾಗಿವೆ, ಜೊತೆಗೆ ವಿವೇಕಯುಕ್ತವಾಗೂ ಇವೆ. ರಾಜಸೂಯ ಮಾಡಬೇಕೆಂಬ ನನ್ನ ನಿರ್ಧಾರ ನಿಮ್ಮ ಮಾತುಗಳಿಂದ ದೂರ ಸರಿದಿದೆ. ನಿನ್ನ ಸೋದರರ ಮಾತಿಗೆ ಮನ್ನಣೆ ನೀಡಿದ ನಿನಗೆ ನಾವು ಕೃತಜ್ಞರಾಗಿದ್ದೇವೆ. ಸೋದರರೇ, ಲೋಕಕ್ಕೆ ಪೀಡೆ ಉಂಟು ಮಾಡುವ ಕಾರ್ಯವನ್ನು ಜ್ಞಾನಿ ಆದವನು ಮಾಡಲೇಬಾರದು. ನ್ಯಾಯವಾದ ಮಾತುಗಳನ್ನು ಬಾಲಕರು ಹೇಳಿದರೂ ಅದನ್ನು ಸ್ವೀಕರಿಸಲೇಬೇಕು. ಆದ್ದರಿಂದ ನಾನು ನನ್ನ ರಾಜಸೂಯದ ಯಜ್ಞವನ್ನು ಕೈಬಿಟ್ಟಿದ್ದೇನೆ. ಆದರೆ ಅದರ ಬದಲು ನಾನು ಯಾವ ಯಜ್ಞವನ್ನು ಮಾಡಬಹುದೆಂದು ನೀವೇ ಹೇಳಿ. ಆಗಲಿ ಸಹೋದರ, ಯೋಚಿಸಿ ನಂತರ ಹೇಳುತ್ತೇವೆ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.